ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾಗಿದೆ. ಇದೇ ವಿಷಯದ ಬಗ್ಗೆ ಮಾತನಾಡಿದ್ದಕ್ಕೆ ಸ್ಯಾಂಡಲ್ವುಡ್ನ ಮತ್ತೊಬ್ಬ ನಟನಿಗೆ ಜೀವ ಬೆದರಿಕೆ ಬಂದಿದೆಯಂತೆ. ಈಗ ಅದೇ ನಟ ಪೊಲೀಸರ ಮೊರೆಗೆ ಹೋಗಿದ್ದಾರೆ. ಯಾರು ಆ ನಟ, ಆತನಿಗೆ ಬಂದ ಬೆದರಿಕೆ ಏನು ಅನ್ನೋದರ ವರದಿ ಇಲ್ಲಿದೆ. ಬೆದರಿಕೆ ಹಾಕಿದ್ದಾರೆ ಅಂತ ಠಾಣೆಗೆ ಪ್ರಥಮ್ ದೂರು. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಗಾದೆ ಮಾತನ್ನ ಕೇಳಿದಿವೆ. ಈ ಗಾದೆ ಮಾತು ಜಗ್ಗುದಾದನ ಅಭಿಮಾನಿಗಳಿಗೆ ಹೇಳಿ ಮಾಡಿಸಿದ ಹಾಗಿದೆ. ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವ ಸೋ ಕಾಲ್ಡ್ ಡಿ ಬಾಸ್ ಠಾಣೆಯಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಆದ್ರೆ ಹೊರಗಿರುವ ಆತನ ಮೊಂಡು ಅಭಿಮಾನಿಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಜಗ್ಗುದಾದನ ವಿರುದ್ಧ ಚಕಾರ ಎತ್ತಿದವರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ. ಇದೀಗ ಆ ಪೊರ್ಕಿ ಅಭಿಮಾನಿಗಳ ವಿರುದ್ಧ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದರ್ಶನ್ ಅಭಿಮಾನಿಗಳು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಪ್ರಥಮ್ ಬೆಂಗಳೂರಿನ ಜ್ಞಾನ ಭಾರತಿ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ನಟ ಪ್ರಥಮ್, ಕುರುಡು ಅಭಿಮಾನ ಕೆಟ್ಟದು ಅಂತ ಕಿಡಿಕಾರಿದ್ರು. ಅಂಧ ಆಗಿದ್ದಕ್ಕೆ ಅಲ್ವಾ ಸರ್ ಮಹಾಭಾರತ ನಡೆದಿದ್ದು? ಎಲ್ಲ ಹೇಳ್ತಾರೆ ದುರ್ಯೋಧನನ್ ತಪ್ಪು ಅಂತನೋ, ಧೃತರಾಷ್ಟ್ರ ಅಂಧನಾಗಿದ್ದಕ್ಕೆ ಅದಾಗಿದ್ದು. ಸೊ ಅದಕ್ಕೆ ಅಂಧಾಭಿಮಾನ ಕೆಟ್ಟದ್ದು ಅಂತ ಹೇಳಿದೆ. ಎರಡನೇದು, ಯಾರ ಮೇಲೂ ಪೊಲೀಸ್ನವ್ರು ಹೇಳ್ತು ಯಾರ ಮೇಲೂ ಕೈ ಮಾಡಬೇಡಿ, ಅವ್ರನ್ನ ಅರೆಸ್ಟ್ ಮಾಡಬೇಡಿ, ವಿಚಾರಿಸಿ ಇನ್ಮೇಲೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ಇದೇ ವೇಳೆ ಬದುಕು ಸುಂದರವಾದದ್ದು, ಅಂಧ ಅಭಿಮಾನಿಗಳೇ ನಿಮ್ಮ ತಂದೆ ತಾಯಿಗಳಿಗೆ ಮೀಸಲಿಡಿ, ಯಾರಿಗೋಸ್ಕರವೋ ಹಾಳು ಮಾಡ್ಕೊಳ್ಬೇಡಿ ಅಂತ ಸಲಹೆ ನೀಡಿದ್ರು. ಜೊತೆಗೆ ದರ್ಶನ್ ದೋಷ ಮುಕ್ತರಾಗಿ ಹೊರಗಡೆ ಬಂದ್ರೆ ನನ್ನಷ್ಟು ಖುಷಿ ಪಡೋರು ಬೇರ್ಯಾರು ಇಲ್ಲ ಅಂತ ಹೇಳಿದ್ರು. ಟು ಬಿ ಫ್ರಾಂಕ್ ಹೇಳ, ಎಷ್ಟೋ ಜನ ಅನ್ಕೊಳ್ತಾರೆ ದರ್ಶನ್ ಸರ್ ಬಂದ್ರೆ ಹಂಗಾಯ್ತೆ ಹಿಂಗಾಯ್ತೆ ಅಂತ. ಅವ್ರು ಬಂದ್ರೆ ಮದರ್ ಪ್ರಾಮಿಸ್ ನನ್ನಷ್ಟು ಖುಷಿ ಪಡೋ ಇನ್ನೊಬ್ಬ ಇಲ್ಲ. ನನ್ನ ಚಿತ್ರಾಂಗ ಕೆಡದ ಗ್ರಹಣ ಬಿಟ್ಟೋಯ್ತು, ಅವ್ರು ರಿಲೀಸ್ ಆಗಿದೆ ಖುಷಿ. ಇನ್ನು ನನಗೆ ಯಾರಾದ್ರೂ ಕಾನ್ಸ್ಟೇಬಲ್ ಕೆಲಸ ಕೊಡಿಸಿ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಅಂಧ ಅಭಿಮಾನಿಗಳನ್ನ ಅಟ್ಟಾಡಿಸಿ ಹೊಡಿತೀನಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಹೀಗಾಗಿ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಆಗಿದ್ರು. ಒಟ್ಟಾರೆ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಂಧ ಅಭಿಮಾನಿಗಳ ವಿರುದ್ಧ ಕ್ರಮ ಆಗುತ್ತೋ ಇಲ್ವೋ ಕಾದ್ ನೋಡ್ಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.